ಕಾಡಿನ ರಕ್ಷಕ ತೋಳ. ಒಂದು ವಿಶಾಲವಾದ ಹಸಿರು ಕಾಡಿತ್ತು. ಆ ಕಾಡಿನಲ್ಲಿ ಎತ್ತರದ ಮರಗಳು, ಹರಿಯುವ ನದಿಗಳು, ಚಿಕ್ಕ ಪ್ರಾಣಿಗಳು ಮತ್ತು ದೊಡ್ಡ ಪ್ರಾಣಿಗಳು ಎಲ್ಲರೂ ಒಟ್ಟಾಗಿ ಬದುಕುತ್ತಿದ್ದರು. ಆ ಕಾಡಿನ ಅಂಚಿನಲ್ಲಿ ವೀರ ಎಂಬ ಹೆಸರಿನ ಒಂದು ತೋಳ ವಾಸಿಸುತ್ತಿತ್ತು. ವೀರ ಸಾಮಾನ್ಯ ತೋಳ ಅಲ್ಲ. ಅವನಿಗೆ ಬುದ್ಧಿ, ಧೈರ್ಯ ಮತ್ತು ನ್ಯಾಯದ ಮೇಲೆ ಅಪಾರ ನಂಬಿಕೆ ಇತ್ತು. ಇತರೆ ಪ್ರಾಣಿಗಳು ತೋಳನನ್ನು ಭಯಾನಕ ಎಂದು ಭಾವಿಸುತ್ತಿದ್ದವು. ತೋಳ ಎಂದರೆ ಕ್ರೂರ ಎಂಬ ಮಾತು ಎಲ್ಲೆಡೆ ಹರಡಿತ್ತು. ಆದರೆ ವೀರ ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವನು ಬಲಹೀನ ಪ್ರಾಣಿಗಳನ್ನು ರಕ್ಷಿಸುವುದರಲ್ಲಿ ಸದಾ ಮುಂದಿರುತ್ತಿದ್ದ. ಒಂದು ದಿನ ಭಾರೀ ಬರಗಾಲ ಕಾಡನ್ನು ಆವರಿಸಿತು. ನದಿಗಳು ಒಣಗಿದವು, ಆಹಾರ ಕಡಿಮೆಯಾಯಿತು, ಪ್ರಾಣಿಗಳ ನಡುವೆ ಜಗಳ ಶುರುವಾಯಿತು. ಯಾರು ಮೊದಲು ಆಹಾರ ಪಡೆಯಬೇಕು ಎಂಬ ವಿಚಾರದಲ್ಲಿ ಅಶಾಂತಿ ಹೆಚ್ಚಾಯಿತು. ಈ ಸಂದರ್ಭವನ್ನು ಬಳಸಿಕೊಂಡು ಕಪ್ಪು ನರಿ ತನ್ನ ಲಾಭಕ್ಕಾಗಿ ಇತರೆ ಪ್ರಾಣಿಗಳನ್ನು ಮರಳು ಮಾಡತೊಡಗಿತು. ತೋಳನೇ ಈ ಬರಗಾಲಕ್ಕೆ ಕಾರಣ, ಅವನನ್ನು ಕಾಡಿನಿಂದ ಓಡಿಸಿಬಿಡಬೇಕು ಎಂದು ನರಿ ಸುಳ್ಳು ಹೇಳತೊಡಗಿತು. ಅನೇಕ ಪ್ರಾಣಿಗಳು ನರಿಯ ಮಾತನ್ನು ನಂಬಿದವು. ವೀರನ ಬಳಿ ಯಾರೂ ಬರಲಿಲ್ಲ. ಅವನು ಒಂಟಿಯಾಗಿ ಕುಳಿತಿದ್ದ. ಆದರೆ ಅವನ ಮನಸ್ಸು ದುಃಖದಿಂದಲ್ಲ, ಕಾಡಿನ ಭವಿಷ್ಯದ ಚಿಂತೆಯಿಂದ ತುಂಬಿತ್ತು. ಅದೇ ರಾತ್ರಿ ಚಿಕ್ಕ ಜಿಂಕೆ ಒಂದು ಬಾವಿಗೆ ಬಿದ್ದುಕೊಂಡಿತು. ಯಾರೂ ಸಹಾಯಕ್ಕೆ ಬರಲಿಲ್ಲ. ಎಲ್ಲರೂ ಭಯದಿಂದ ದೂರ ನಿಂತರು. ವೀರ ಈ ದೃಶ್ಯ ನೋಡಿ ತಕ್ಷಣ ಓಡಿಬಂದ. ತನ್ನ ಜೀವವನ್ನು ಪಣಕ್ಕಿಟ್ಟು ಬಾವಿಗೆ ಇಳಿದು ಜಿಂಕೆಯನ್ನು ರಕ್ಷಿಸಿದ. ಇದನ್ನು ನೋಡಿದ ಕೆಲವು ಪ್ರಾಣಿಗಳಿಗೆ ವೀರನ ಮೇಲೆ ಗೌರವ ಮೂಡಿತು. ಮರುದಿನ ಕಾಡಿಗೆ ದೊಡ್ಡ ಅಪಾಯ ಎದುರಾಯಿತು. ಮಾನವರು ಕಾಡನ್ನು ಕಡಿದು ಹಾಕಲು ಬಂದಿದ್ದರು. ಮರಗಳು ಕಡಿದರೆ ಎಲ್ಲಾ ಪ್ರಾಣಿಗಳಿಗೂ ಮನೆಯಿಲ್ಲದಂತಾಗುತ್ತದೆ. ಈ ವಿಷಯ ತಿಳಿದ ವೀರ ಎಲ್ಲಾ ಪ್ರಾಣಿಗಳನ್ನು ಒಟ್ಟುಗೂಡಿಸಿದ. ನಾವು ಒಟ್ಟಾಗಿ ಇದ್ದರೆ ಮಾತ್ರ ಬದುಕಬಹುದು ಎಂದು ಅವನು ಹೇಳಿದ. ಮೊದಲು ಯಾರೂ ಅವನ ಮಾಟಿಗೆ ಕಿವಿಗೊಡಲಿಲ್ಲ. ಆದರೆ ವೀರ ಧೈರ್ಯದಿಂದ ಮುಂದೆ ಹೋಗಿ ಮಾನವರ ಶಿಬಿರದ ಬಳಿ ಜೋರಾಗಿ ಕೂಗಿದ. ಇತರೆ ಪ್ರಾಣಿಗಳೂ ಅವನ ಹಿಂದೆ ಬಂದವು. ಆಕಸ್ಮಿಕವಾಗಿ ಮಾನವರಿಗೆ ಕಾಡು ಜೀವಿಗಳ ಒಗ್ಗಟ್ಟು ಕಂಡು ಭಯವಾಯಿತು. ಅವರು ಕಾಡನ್ನು ಬಿಟ್ಟು ಹೋಗಲು ನಿರ್ಧರಿಸಿದರು. ಆ ಕ್ಷಣದಲ್ಲಿ ಎಲ್ಲಾ ಪ್ರಾಣಿಗಳಿಗೆ ತಮ್ಮ ತಪ್ಪು ಅರಿವಾಯಿತು. ನರಿ ತನ್ನ ಸುಳ್ಳು ಬಯಲಾಗುವ ಭಯದಿಂದ ಓಡಿಹೋಯಿತು. ಪ್ರಾಣಿಗಳು ವೀರನ ಬಳಿ ಬಂದು ಕ್ಷಮೆ ಕೇಳಿದವು. ನಾವು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆವು ಎಂದವು. ವೀರ ನಗುತ್ತಾ ಹೇಳಿದ, ನಾನು ತೋಳನಾಗಿರಬಹುದು, ಆದರೆ ಈ ಕಾಡು ನನ್ನ ಕುಟುಂಬ. ಕುಟುಂಬವನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಆ ದಿನದಿಂದ ವೀರನು ಕಾಡಿನ ರಕ್ಷಕ ಎಂದು ಪ್ರಸಿದ್ಧನಾದ. ಪ್ರಾಣಿಗಳು ರೂಪದಿಂದ ಗುಣಮುಖ್ಯ ಎಂದು ಅರಿತುಕೊಂಡವು. ತೋಳನ ಬಗ್ಗೆ ಇದ್ದ ಭಯದ ಜಾಗದಲ್ಲಿ ಗೌರವ ಮೂಡಿತು. ಪಾಠ: ರೂಪದಿಂದ ಯಾರನ್ನೂ ತೀರ್ಮಾನಿಸಬಾರದು. ನಿಜವಾದ ಶಕ್ತಿ ದಯೆ, ಧೈರ್ಯ ಮತ್ತು ಒಗ್ಗಟ್ಟಿನಲ್ಲಿ ಇದೆ.